ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಶರಣೆ ಸತ್ಯಕ್ಕ. ನೀವು ಎಷ್ಟೇ ದೊಡ್ಡವರಿದ್ದರೂ ಏನಾದರೂ ಕೇಳಿದಿರಿ ಅಂದರೆ ಚಿಕ್ಕವರಾಗುತ್ತೀರಿ. ಕೇಳುವವ ಚಿಕ್ಕವ, ಕೊಡುವವ ದೊಡ್ಡವ. ಯಾವಾಗಲೂ ಕೊಡುವ ಕೈ ಮೇಲೆ, ಕೇಳುವ ಕೈ ಕೆಳಗೆ. ಇದು ತಿಳಿದಿರಬೇಕು. ನಿಜಗುಣ ಶಿವಯೋಗಿಗಳು 2 ಸೂತ್ರ ಕೊಟ್ಟರು. ದೇವರ ಮುಂದೆ ನಿಜಗುಣ ಶಿವಯೋಗಿಗಳ ಪ್ರಾರ್ಥನೆ ಏನು ಅಂದರೆ, ದೇವನೇ, ನನ್ನ ಪ್ರಾಣ ಹೋಗಲಿ, ಆದರೆ ಇನ್ನೊಬ್ಬರ ಮನೆಯ ಮುಂದೆ ಕೈಯೊಡ್ಡುವ ಪ್ರಸಂಗ ತರಬೇಡ, ದುಡಿದು ಬದುಕುವ ಹಾಗೆ ಮಾಡು. ಇದು ಮೊದಲನೇ ಸೂತ್ರ. ದೇವರೇ, ನೀನು ನನಗೆ ಏನಾದರೂ ಕೊಡು, ಎಷ್ಟಾದರೂ ಕೊಡು, ಆದರೆ ಅದೆಲ್ಲವನ್ನು ನನ್ನವರಿಗೆ ಹಂಚಿಕೊಂಡು ತಿನ್ನುವ ಮನಸ್ಸು ಕೊಡು, ಅದರಲ್ಲಿ ನನಗೆ ಸಂತೋಷ. ಇದು ಎರಡನೇ ಸೂತ್ರ. ಹಸುವಳಿಯಲು ದೇಹಿಯೇನಲ್ಲ ದದಟಡನು ಎನ್ನುತ್ತಾರೆ ಅವರು. ಒಂದು ಮನೆಗೆ ಭಿಕ್ಷೆ ಕೇಳಲು ಹೊರಟಿದ್ದ. ಆಗ ನಾಯಿ ಬೊಗಳಿತು. ಪಕ್ಕದಲ್ಲಿಯೇ ಇದ್ದ ಗಿಡವೊಂದು ನಾಯಿಗೆ ಆ ಭಿಕ್ಷುಕನನ್ನು ನೋಡಿ, ನೀನು ಯಾಕೆ ಬೊಗಳ್ತಾ ಇದ್ದಿ ಎಂದು ಕೇಳಿತು. ಅದಕ್ಕೆ ನಾಯಿ, ಅವ ಭಿಕ್ಷೆ ಕೇಳಕ್ಕೆ ಬಂದನಲ್ಲ, ಆ ಮನೆಯವನು ಭಿಕ್ಷುಕನೇ ಇದ್ದಾನೆ. ನೀನು ಭಿಕ್ಷುಕನ ಮನೆಗೆ ಹೋಗಿ ಭಿಕ್ಷೆ ಕೇಳಬೇಡ. ನೀನು ಕೇಳಬೇಕು ಎಂದಿದ್ದರೆ ಮಹಾದಾನಿ ಕೂಡಲ ಸಂಗಮನಿಗೆ ಕೇಳು ಎಂದು ಹೇಳಿದೆ ಎಂದಿತು. ಒಡೆಯಂಗೊಡಲು ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಮಹಾದಾನಿ ಕೂಡಲ ಸಂಗಮದೇವ ಅಂತಾರೆ ಶರಣರು. ನೀನು ಯಾವುದೇ ಮನುಷ್ಯನಿಗೆ ಏನಾದರೂ ಕೇಳಿದರೆ ಅವರು ಕೊಡದೇ ಇರಬಹುದು, ಕೊಟ್ಟರೂ ಏನಾದರೂ ಷರತ್ತು ವಿಧಿಸಬಹುದು ಅಥವಾ ನಿನ್ನ ಹಂಗಿಸಬಹುದು. ಆದರೆ ನೀನು ದೇವರನ್ನು ಕೇಳಿದರೆ ದೇವರು ನಿನಗೆ ಈ ಜಗತ್ತು ಎನ್ನುವ ಬ್ಲ್ಯಾಂಕ್ ಚೆಕ್ ಕೊಟ್ಟಿದ್ದಾನೆ. ಏನಾದರೂ ಬರ್ಕೋ, ಎಷ್ಟಾದರೂ ಬರ್ಕೋ, ಅದನ್ನು ಉಪಯೋಗಿಸು ಎಂದಿದ್ದಾನೆ. 12ನೇ ಶತಮಾನದಲ್ಲಿ ಸತ್ಯಕ್ಕ ಒಬ್ಬ ಶರಣೆ ಇದ್ದಳು. ಕಲ್ಯಾಣದಲ್ಲಿ ಕಸ ಗುಡಿಸುವುದು ಅವಳ ಕೆಲಸ. ಆಕೆ ಬರೀತಾಳೆ, ಲಂಚ ವಂಚನೆಗೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದನಾದರೆ ನಿಮ್ಮಾಣೆ, ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಅದ್ದಿ ನೀನೆದ್ದು ಹೋಗ ಶಂಭುಚಿಕೇಶ್ವರ ಎಂದು. ಕಾಲಿಗೆ ಹೋಗದ ಶಾಲೆಗೆ ಹೋಗದ ಸತ್ಯಕ್ಕ ಹೀಗೆ ಹೇಳಿದ್ದಾರೆ ಎಂದರೆ, ನಮ್ಮೂರಿನಲ್ಲಿ ಎಂತೆಂತಹ ಜನ ಇದ್ದಾರೆ ಮಾರಾಯ, ಸೂಜಿ ನುಂಗ್ತಾರೆ ಎಂದು ಒಬ್ಬ ಎಂದ. ಅದಕ್ಕೆ ಇನ್ನೊಬ್ಬ, ನಿಮ್ಮೂರಾಗ ಸೂಜಿ ನುಂಗೋರಿದ್ದಾರೆ, ನಮ್ಮೂರಾಗ ದಬಳ ನುಂಗೋರಿದ್ದಾರೆ ಎಂದ. ಇದನ್ನೆಲ್ಲ ಕೇಳಿಸ್ಕೊಂಡೆ ಇನ್ನೊಬ್ಬ ಹೇಳ್ದ, ಅಯ್ಯೋ, ನಿಮ್ಮೂರಿನಲ್ಲಿ ಸೂಜಿ ದಬಳ ನುಂಗ್ತಾರೆ, ನಮ್ಮೂರಲ್ಲಿ ಚೇಳು ಹಾವು ನುಂಗೋರು ಅವರೇ ಅಂತ. ಮತ್ತೊಬ್ಬ ಹೇಳ್ದ, ನೀವೆಲ್ಲ ಸಣ್ಣ ಸಣ್ಣ ವಿಚಾರ ಹೇಳ್ತಾ ಇದ್ದೀರಿ, ನಮ್ಮೂರಲ್ಲಿ ಶಾಲೆ ನುಂಗೋರು, ರಸ್ತೆ ನುಂಗೋರು, ಹೊಲ ನುಂಗೋರು ಎಲ್ಲರೂ ಅವರೇ ಕಣಪ್ಪ. ಇದೆಲ್ಲ ಬದುಕು. ನಮ್ಮ ಶರಣೆ ಸತ್ಯಕ್ಕನಿಗೆ ಮಾದರಿಯಾಗಿ ಹೋಗಬೇಕು ಎಂದರೆ ಇವೆಲ್ಲವೂ ಬದಲಾವಣೆ ಆಗಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ನಿಮಗಿಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಇದನ್ನು ಕಳಿಸಿ. ನಮಸ್ತೆ.